ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಡೋಲಾಯಮಾನ ಪರಿಸ್ಥಿತಿಯಲ್ಲಿ, ಯಾಕೆ ಡೋಲಾಯಮಾನ ಪರಿಸ್ಥಿತಿಯಲ್ಲಿ ಅಂತಿರ್ಬೇಕು? ಕಡಕ ಜವಾರಿ ಕಾಕ ಮತ್ತೇನು ತೊಗೊಂಬಂದು ಧೂಮಕೇತು ಬಿರುಗಾಳಿ ಸುದ್ದಿ, ಆ ಸುದ್ದಿ ತೊಗೊಂಡು ಬಂದನ ಭಾಳ ಕೂಲಂಕುಷವಾಗಿ ಕೇಳ್ರಿ. 4 ನಿಮಿಷ ಐತಿ, ನಿಮಗೆ ಸಮಯ ಇದ್ರೆ ತಕ್ಷಣ ಅದನ್ನು ನೋಡಿ ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ, ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ದಲ್ಲಿ ಈಗ ಛಿದ್ರ ಆಗತೈತಿ. ಈ ಏಪ್ರಿಲ್ ಮೇದಲ್ಲಿ ಒಂದು ದೊಡ್ಡ ಧೂಮಕೇತು ಬದಲಾವಣೆ ಆಗತೈತಿ. ಅದಕ್ಕೆ ಶಾಪ ಯಾರ್ದು? ಕರ್ನಾಟಕ ರಾಜ್ಯದಲ್ಲಿ ಅವಿರತವಾಗಿ ಶ್ರಮಪಟ್ಟರು ಕಾರ್ಯಕರ್ತರು. ಉತ್ತರ ಕರ್ನಾಟಕದಲ್ಲಿ ಒಬ್ಬ ಮಹಿಳೆ ರಾಜ್ಯ ಅಲ್ಲ ದೇಶ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಪ್ರಯತ್ನ, ಜನ ಬೆಂಬಲ ಹತ್ತಿದ್ರು. ಅವಳಿಗೆ ಸಹಿತ ಮೋಸ ಮಾಡಿದಿರಿ. ಆ ಪಶ್ಚಾತ್ತಾಪದ ಪ್ರಾಯಶ್ಚಿತ್ತ ನೀವು ಪಡಲೇಬೇಕು. ಪಾಪ ಪ್ರಜ್ಞೆ ಕಾಡುವುದು ಆ ಮಹಿಳೆಗೆ ನೋವು ಮಾಡಿದಿರಿ. ಆ ಮಹಿಳೆ ದಿಢೀರಾಗಿ ನೇರವಾಗಿ ಪಾರ್ಲಿಮೆಂಟ್ ಪ್ರವೇಶ ಮಾಡ್ತಿದ್ಲು, ಅಲ್ಲಿಯೂ ಸಹಿತ ತಡೆಗೋಡೆ ಕಟ್ಟಿದಿರಿ. ಅದೇ ರೀತಿ ದಕ್ಷಿಣ ಭಾರತದಿಂದ ಯಾವುದಾದರೂ ಒಂದು ಸಂಘ ಸಂಸ್ಥೆಗೆ ಅಧ್ಯಕ್ಷ ಮಾಡಬೇಕಾಗಿತ್ತು, ಅಲ್ಲಿಯೂ ತಡೆಗೋಡೆ ಕೊಟ್ಟಿದಿರಿ. ವಿಧಾನ ಪರಿಷತ್ತಿನ ಸ್ಥಾನ ಕೊಡಬೇಕಂತೇಳಿ ಹೈಕಮಾಂಡ್ ಆದೇಶ ಮಾಡಿದರು, ನಿರ್ಲಕ್ಷ್ಯ ಮಾಡಿದಿರಿ. ನಿಮ್ಮ ಜೊತೆ ತಿರುಗಾಡುವ ಪಟಾಲಂ, ನಿಮ್ಮ ಜೊತೆ ತಿರುಗಾಡುವಂಥ ಖರ್ಚಿಪ್ ಕೊಡುವ ಜನ, ನಿಮ್ಮ ಮುಖ ಒರೆಸುವ ಜನ, ನಿಮಗೆ ಗುಲಾಮಗಿರಿ ಮಾಡುವಂಥ ಜನ, ಅಂಥವರಿಗೆ ನೀವು ಯಾವ್ಯಾವ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀರಿ. ಮೊನ್ನೆ ಕಾಂಗ್ರೆಸ್ ಸೇರಿದವರಿಗೂ ಸಹಿತ ದೊಡ್ಡ ದೊಡ್ಡ ಉನ್ನತ ಸ್ಥಾನ ಕೊಟ್ಟಿದ್ದೀರಿ. ಆದರೆ ಈ ಮಹಿಳೆ ಮಾಡಿದ್ದೇನು? ಈ ಮಹಿಳೆ ಯಾವ ಕ್ಷೇತ್ರದಲ್ಲಿ ಉಪಚುನಾವಣೆ ಇರಲಿ, ಯಾವ ಕ್ಷೇತ್ರದಲ್ಲಿ ಚುನಾವಣೆ ಇರಲಿ, ಅವಳನ್ನು ಕರ್ಕೊಂಡು ಹೋಗಿ ನೀವು ಮತಗಳ ಕ್ರೋಢೀಕರಣ ಮಾಡ್ತಿದ್ರಿ, ಅವಳ ಕಾಲಿಗೆ ಬೀಳ್ತಿದ್ರಿ. ಅಕ್ಕ ನೀ ಬಂದ ತಕ್ಷಣ ನಮಗೆ ಗೆಲುವಾಗತೈತೆ ಅಂಥೇಳಿ ರತ್ನ ಕಂಬಳಿ ಹಾಸಿ ಕರ್ಕೊಂಬರ್ತಿದ್ರಿ. ಆದರೆ ಗೆದ್ದ ಮೇಲೆ ನೀವು ಆಕೆ ಹತ್ತಿರ ಮುಖ ತಿರುಗಿ ಸಹಿತ ನೋಡ್ತಿರಲಿಲ್ಲ. ಆದರೆ ಆ ಪಾಪ ಪ್ರಜ್ಞೆ ನಿಮಗೆ ಇವತ್ತು ಕಾಡುವುದು. ಆ ಮಹಿಳೆ ಯಾರು? ಬಹಳಷ್ಟು ನಿಮಗೆ ಕುತೂಹಲ ಆಗುತ್ತಿರಬೇಕು. ಇದೇ ಉತ್ತರ ಕರ್ನಾಟಕದ ಒಳ್ಳೆಯ ಸಂಸ್ಕೃತಿ ಉಳ್ಳಂಥ, ಒಳ್ಳೆಯ ಮನೆತನ ಉಳ್ಳಂಥ, ಒಳ್ಳೆಯ ನಡತೆ ಉಳ್ಳಂಥ, ಒಳ್ಳೆಯ ಪಾರದರ್ಶಕವಾಗಿ ಯಾರ ಜೊತೆನೂ ದೇಶ ರಾಜಕಾರಣ ಮಾಡಲಾರದಂಥ ಎಲ್ಲ ಜಾತಿ ಧರ್ಮದವರನ್ನು ಒಂದೇ ವೇದಿಕೆ ಮೇಲೆ ಕರೆದುಕೊಂಡು ಹೋಗಿ ಸಾಮಾಜಿಕ ಚಟುವಟಿಕೆಯಿಂದ ಕ್ರೀಡೆ ಮತ್ತು ಮನರಂಜನೆ ಮುಖಾಂತರ ರಾಜ್ಯಾದ್ಯಂತ ಇವತ್ತು ಸುದ್ದಿ ಮಾಡಿದಂಥ ಆ ಹೆಣ್ಮಗಳು ಹೊರಗೆ ಬಿದ್ದ ತಕ್ಷಣ ಸಾವಿರಾರು ಮಂದಿ ಬಂದು ನೀವು ಸೆಲ್ಫಿ ಹೊಡ್ಕೋತಿದ್ರಿ. ಅಂಥ ಪ್ರೀತಿಯ ಹೃದಯ, ಎಲ್ಲರನ್ನು ಹಚ್ಕೊಂಡು ಮಾತಾಡೋದು, ಎಲ್ಲರನ್ನು ಕರೆದು ಮಾತನಾಡೋದು, ಕ್ಷೇತ್ರದ ಅಭಿವೃದ್ಧಿಗಾಗಿ ಅವಿರತವಾಗಿ ಶ್ರಮಿಸುತ್ತಿರುವ ಆ ಮಹಿಳೆ ವೀಣಾ ಕಾಶಪ್ಪನವರು ತಿಳ್ಕೋರಿ. ಆ ಮಹಿಳೆಗೆ ನೋವು ಕೊಟ್ಟಿದ್ದೀರಿ, ಆ ಮಹಿಳೆಗೆ ಅಧಿಕಾರ ಸ್ಥಾನದಿಂದ ವಂಚಿತ ಮಾಡಿದಿರಿ. ಇಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷನ ಹತ್ರ ಹೋದ್ರೆ ಅಲ್ಲಿ ಒಂದು ಗೋಡೆ ಕಟ್ತೀರಿ, ಇಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹತ್ರ ಹೋದ್ರೆ ಅಲ್ಲಿ ಒಂದು ಗೋಡೆ ಕಟ್ತೀರಿ. ಯಾಕೆ ಉರಿತೀರಿ? ಈ ಮಹಿಳೆ ರಾಜ್ಯ ಅಲ್ಲ ದೇಶ ನೋಡ್ತಿತ್ತು. ಇದೇ ಬಾಗಲಕೋಟದಿಂದ MP ಆಗ್ತಿದ್ಲು, ರಾಜ್ಯ AICC ಇನ್ಚಾರ್ಜ್ ಆಗ್ತಿದ್ಲು, ಅಖಿಲ ಭಾರತ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಆಗ್ತಿದ್ಲು. ಈ ಮಹಿಳೆಗೆ ನೀವು ಕೊಟ್ಟಂಥ ನೋವು, ನೀವು ಕೊಟ್ಟಂಥ ಅನ್ಯಾಯ, ನೀವು ಮಾಡಿದಂಥ ವಂಚನೆ ಇನ್ನು ಕೆಲವೇ ದಿನಗಳಲ್ಲಿ ಬಯಲಿಗೆ ಬೆಳೀತೈತಿ. ಇನ್ನು ಸ್ವಲ್ಪ ದಿನದಲ್ಲಿ ಬದಲಾವಣೆ ಆಗತೈತಿ. ಆವಾಗ ಈ ಮಹಿಳೆಯೇ ನಮಗೆ ದೇವರು ಅಂಥೇಳಿ ನೀವು ಹೋಗಿ ಕಾಲು ಬೀಳುವಂಥ ಪರಿಸ್ಥಿತಿ ಬರ್ತೈತಿ. ಈ ಮಹಿಳೆ ಎಲ್ಲಿ ಕಾಲಿಟ್ಟಾಳ ಅಲ್ಲಿ ಕಾಂಗ್ರೆಸ್ಗೆ ಗೆಲುವಾಗೈತಿ. ಸಿದ್ದರಾಮಯ್ಯ ವಿಚಾರ ಮಾಡಬೇಕು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ DK ಶಿವಕುಮಾರ್ ಒಂದು ಮಾತು ಹೇಳ್ತಿದ್ರಿ, ಕೂಲಿ ಮಾಡಿದ್ದೀನಿ ನನಗೆ ಪಗಾರ ಬೇಕು. ಈ ಮಹಿಳೆ ಕೂಲಿ ಮಾಡಿಲ್ಲ, ಪಕ್ಷಕ್ಕಾಗಿ ದುಡ್ದಿಲ್ಲ, ಪಕ್ಷಕ್ಕಾಗಿ ತ್ಯಾಗ ಮಾಡಿಲ್ಲ. ಎಷ್ಟು ಶಾಸಕರನ್ನು ಆರಿಸಿ ತಂದು, ಎಷ್ಟು ಈ ಸಂಸತ್ ಸದಸ್ಯರನ್ನು ಆರಿಸಿ ತಂದು ಎಲ್ಲಿ ಕಾಲಿಡ್ತಾಳ ಅಲ್ಲಿ ಬೈ ಎಲೆಕ್ಷನ್ದಲ್ಲಿ 3ಕ್ಕೆ 3 ಕಾಂಗ್ರೆಸ್ ಸೀಟ್ ಬರಬೇಕಾದ್ರೆ ಕಾರಣೀಭೂತ ಯಾರು? ಸಿದ್ದರಾಮಯ್ಯ ಮತ್ತು KPCC ಅಧ್ಯಕ್ಷ DK ಶಿವಕುಮಾರ್. ಯಾರಿಗೆ ಗೊತ್ತ್ರಿ? ಸುರ್ಜೇವಾಲಾಗೇನು ಕರ್ನಾಟಕ ರಾಜ್ಯದ ಯಾವ ಮೂಲೆಯಲ್ಲಿ ಯಾವ ಅಧ್ಯಕ್ಷ ಅದಾನ, ಯಾವ ಶಾಸಕ ಅದಾನ? ಬೈಪಾಠ ಅಂತ ಹೇಳ್ರಿ ನೋಡೋಣ. 224 ಶಾಸಕರಲ್ಲಿ ಒಂದು 100 ಶಾಸಕರ ಹೆಸರನ್ನು ಹೇಳಿದರೆ ಮಾತ್ರ ಸುರ್ಜೇವಾಲಾ ಇನ್ಚಾರ್ಜ್. ಆದರೆ ಈ ಮಹಿಳೆಗೆ ನೀವು ಯಾವುದೇ ಅಧಿಕಾರ ಸ್ಥಾನ ಕೊಟ್ಟಿಲ್ಲ. MLC ಮಾಡಿ ಮಂತ್ರಿ ಮಾಡಬೇಕಾಗಿತ್ತು, ಸಂಸತ್ ಸದಸ್ಯ ಆಗಿ ಅಲ್ಲಿ ಆಯ್ಕೆ ಮಾಡಬೇಕಾಗಿತ್ತು. ಕೈಗೆ ಬಂದ ತುತ್ತನ್ನು
ಕಸಿದುಕೊಂಡ್ರಿ. ಹೈಕಮಾಂಡ್ದವರು ನಿರ್ಲಕ್ಷ್ಯ ಮಾಡಿದಿರಿ. ನೀವು ಮಾಡಿದಂಥ ಮೋಸ, ನೀವು ಮಾಡಿದಂಥ ವಂಚನೆ, ಈ ವೀಣಾ ಕಾಶಪ್ಪನವರ ಶಾಪ ನಿಮಗೆ ತಟ್ಟುವುದು. ಇಂಥ ಅನೇಕ ಕಾರ್ಯಕರ್ತರು ಸಹಿತ ನಿಮಗೆ ಶಾಪ ಕೊಡಕತ್ತಾರ. ಇದೇ ವೀಣಾ ಕಾಶಪ್ಪನವರ ಹಿಂದೆ ಲಕ್ಷಾಂತರ ಅಭಿಮಾನಿಗಳದಾರ. ಆ ಅಭಿಮಾನಿಗಳು ಸಹಿತ ಕಣ್ಣೀರಿನ ಕೋಡಿ ಹರಿಸಾಕತ್ತಾರ. ಆ ಕಣ್ಣೀರಿನ ಒಂದೊಂದು ಹನಿ ಸಹಿತ ನಿಮಗೆ ಶಾಪದ ಚಕ್ರವ್ಯೂಹದ ಸುಳಿಯಲ್ಲಿ ನಿಮ್ಮನ್ನು ಸುತ್ತಾಡಿಸಿ ಒದ್ದಾಡಿಸಿ ನಿಮ್ಮನ್ನು ಸ್ಕ್ರ್ಯಾಪ್ ಮೋಡ್ಕ ಮಾಡ್ತೈತಿ. ನೆನಪಿಟ್ಕೋರಿ, ಈ ವೀಣಾ ಕಾಶಪ್ಪನವ್ರನ್ನ ಶಾಪ ತೊಗೊಳಕ್ಕೆ ಹೋಗ್ಬೇಡ್ರಿ. ಪಕ್ಷಕ್ಕಾಗಿ ದುಡಿದಿದ್ದು, ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದು, ತನು ಮನ ಧನದಿಂದ ಮಾಡಿದ್ದು, ಇದೇ ಸಿದ್ದರಾಮಯ್ಯ ಬಾಗಲಕೋಟೆಗೆ ಬಂದು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಅಮ್ಮ ನಿನಗೆ ದೊಡ್ಡ ಹುದ್ದೆ ಕೊಡ್ತೀನಿ ಅಂದಿದ್ದು ಮಾತು ವಂಚನೆ ಮಾಡಿದಿರಿ. ಸಿದ್ದರಾಮಯ್ಯ, ನೀವಿನ್ನ ಅಧಿಕಾರದಾಗ ಭಾಳ ದಿವಸ ಉಳಿಯಂಗಿಲ್ಲ, ಸರ್ಕಾರವು ಉಳಿಯಂಗಿಲ್ಲ. ಈ ಮಹಿಳೆ ಶಾಪ್ ನಿಮಗೆ ಮಾತ್ರ 100ಕ್ಕೆ 100 ತಟ್ಟುವುದು. ಆದರೆ ಕೆಲವು ರಹಸ್ಯ ವಿಷಯಗಳದಾವ. ಆ ರಹಸ್ಯ ವಿಷಯಗಳನ್ನು ಎಲ್ಲಿಯಾದರೂ ಬಹಿರಂಗಪಡಿಸಿದ್ರೆ ನೀವು ಜೈಲ ಕಂಬಿ ಎಣಿಸ್ಬೇಕಾಗೈತಿ. ಎಚ್ಚರಿಕೆ ಇಟ್ಕೋರಿ. ಆದರೂ ಸಹಿತ ಕಾಲ ಮಿಂಚಿಲ್ಲ. ಈ ವಿಡಿಯೋ ವೈರಲ್ ಆದ ತಕ್ಷಣ ಅತ್ಯುನ್ನತವಾದ ಹುದ್ದೆ ಕೊಟ್ರಿ, ನಿಮ್ಮ ಗುಪ್ತ ವಿಷಯಗಳು ಗುಪ್ತವಾಗಿ ಉಳಿತಾವ. ಇಲ್ದಿದ್ರೆ ನಿಮ್ಮ ಗುಪ್ತ ವಿಷಯಗಳು ಇನ್ನು ಬಹಿರಂಗಗೊಳ್ತಾವ. ಅದಕ್ಕೆ ವೇದಿಕೆ ಸಜ್ಜ ಮಾಡಾಕತ್ತಾರ. ಇದೇ ಬಾಗಲಕೋಟೆ ಉತ್ತರ ಕರ್ನಾಟಕದ ಮಹಾಜನತೆ ನಿಮಗೊಂದು ಈ ವಿಡಿಯೋ ಹೋದ ತಕ್ಷಣ ಖಡಕ ಜವಾರಿ ಕಾಕ ಏನು ಹೇಳ್ಯಾನ ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ಯೂಟ್ಯೂಬ್ದಾಗ ಬಟನ್ ಹಿಡಿರಿ. ಕೆಲವು 4-5 ಫೋಟೋ ಹಾಕ್ತೀನಿ ಆ ತಂಗಿದು ನೋಡ್ರಿ. ಈ ಸಹೋದರಿಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರೂ ಈ ವಿಡಿಯೋ ಪ್ರತಿಯೊಬ್ಬ ಕಾರ್ಯಕರ್ತನ ಮನೆಗೆ ಮುಟ್ಟಬೇಕು. ಕಾರ್ಯಕರ್ತ ಏನು ಶ್ರಮ ಪಟ್ಟಾನ, ಕಾರ್ಯಕರ್ತ ಎಷ್ಟೊಂದು ತ್ಯಾಗ ಮಾಡ್ಯಾನ, ಕಾರ್ಯಕರ್ತ ಎಷ್ಟೊಂದು ಬೆವರು ಸುರ್ಜಾನ, ಕಾರ್ಯಕರ್ತ ಎಷ್ಟೊಂದು ಮನೆಗಳನ್ನು ಬಿಟ್ಟು ಸಾಲ ಸೂಲ ಮಾಡಿ ಇವತ್ತು ನಿಮಗೆ ಶಾಸಕ ಮಾಡಿದ. ಅದೇ ಶಾಸಕ ಆದಮೇಲೆ ನೀವು ನಿಗಮ ತೊಗೊಂಡ್ರಿ, ನಿಗಮ ಆದಮೇಲೆ ಮತ್ತು ಮಂತ್ರಿ ತೊಗೊಂಡ್ರಿ. ಆ ಮಂತ್ರಿಗಳು ತೊಗೊಂಡಿದ್ದು ಯಾರಿಂದ ಅನ್ನೋದು ಆ ಮಹಿಳೆಯ ಕಾಲಿಗೆ ಹೋಗಿ ಬೀಳ್ತೀರಿ. ಇನ್ನು ಕಾಕೋತ ನಿಂದ್ರಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಅನಿಸಿಕೆಗಳನ್ನ ಹಾಕ್ತೀರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.